ಮಾಡಿಕೆ ಬಂದ್ಬಿಡು. ಹೊಸದ ಯಾವತ್ತು ಹಾಕ್ಸಿದ್ರಿ ಸರ್ ಅದನ್ನ? ಒಂದ್ ತಿಂಗಳಿಗೆ ಹಿಂಗ ಆಗ್ಬಿಡ್ತಾ? ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಅದು ಕೊಟ್ಟವ್ರೆ, ನೀರಿಗೆ ಕೊಟ್ಟವ್ರೆ. ಅಲ್ಲಿ ಬೆಂಕಿ ಬೀಳುತ್ತೆ, ಅಲ್ಲಿ ನೋಡ್ಬೇಕಾದ್ರೆ ಫುಲ್ ಕಪ್ಪಾಗಿದೆ ಆ ಕಡೆ ಸಿಗ. ಅಲ್ಲ ಇವೆಲ್ಲ ನಿಮ್ ಜವಾಬ್ದಾರಿ. ಇಲಿಗಳೆಲ್ಲ ರೂಮಿಂಗ್ ಇಲ್ಲಿ ನೀರು ಬರುತ್ತೆ. ಇದನ್ನ ಕ್ಲೀನ್ ಮಾಡಕ್ಕೋಸ್ಕರ ಇದನ್ನ ಒಳಗೆ ಹಾಕೋಸ್ಕರ ಇದು ಮಾಡ್ಕೊಂಡವ್ರೆ. ರೆಡಿ ಇಟ್ಟಿರಲ್ಲ? ಹಾ, ರೆಡಿ ಇಟ್ಟಿರೋದು. ನೋಡಿ ಸರ್, ಯಾವ ಹೊಸ ಎಕ್ಸ್ಪೆರಿಮೆಂಟ್ ಕಣ, ಹ್ಯಾಂಗಿಂಗ್ ಲೈಟ್ ಇದು. ಕ್ಲೀನ್ ಮಾಡಿಲ್ಲ, ಹೆಂಗೆ ಕಪ್ಪಾಗಿ ಒಂದು ಚೂರು ಕ್ಲೀನ್ ಮಾಡಲ್ಲ. ಮೇಲ್ಗಡೆ ಕ್ಯಾಪ್ ಓಪನ್ ಮಾಡೋದು. ಒಳಗಡೆ ಧೂಳು ಏನ್ ಬಿಡಿ, ಎಷ್ಟು ಸ್ಮೆಲ್ ನೋಡಿ, ಸ್ಮೆಲ್ ಮೀನಿನ ಸ್ಮೆಲ್ ಬರ್ತದೆ. ಸೊಳ್ಳೆಗಳು ತಡೆಯಕ್ಕಾಗ್ತಿಲ್ಲ. ತೊಳಿಬಾರ್ದು, ಅದು ಅಷ್ಟೇ. ಅದು ನಾವು ಕೆಮ್ಮಾಗ್ತಿದೆ, ಈ ಎಣ್ಣೆಯಿಂದ ಬೇರೆ ಎಣ್ಣೆ ಚೇಂಜ್ ಮಾಡಿ ಅಂತ ಕೂಡ ಎಣ್ಣೆ ಕೆಲಸ ಮಾಡ್ಬೋದು. ಇದು ಎಷ್ಟು ದಿನ ಆಯ್ತು ಸರ್ ಬೆಲ್ಲ ತಂದಿಟ್ಟು? ಸರ್ ಅದು ಸುಮಾರು ದಿನ, ವಾರ ಇಲ್ಲ ಸರ್, ಒಂದ್ ತಿಂಗಳಿಂದ ಇದು ಅಷ್ಟು ವೈಟ್ ಇದು ಬರೋದಿಲ್ಲ, ಒಂದು ವಾರ ಆದ್ರೆ ಎಕ್ಸ್ಪೈರಿ ಆಗಿದೆ. ಉಪ್ಪಿನಕಾಯಿ ಡೇಟ್ ನೋಡೋದು 2024 ಇಲ್ಲ ಅನ್ಸುತ್ತೆ. ಏನ್ ಸರ್ ಅದು? ಅಲ್ಲ, ಅದೇನದು ಫ್ಲೋರ್ ಹಾಕೊಂಡು ನಿಂತ್ಕತೈತಲ್ಲ, ಗೊತ್ತಾಗ್ತಿಲ್ಲ ನಿಮಗೆ? ಪಾಚಿ ಇರುತ್ತೆ. ಬನ್ನಿ, ಇದು ತೊಳೆದು ಎಷ್ಟು ದಿನ ಆಗಿ ನೋಡಿ. ನಿಮಿಷ ಮಗ ತಕ್ಕೊಂಡು ತಿನ್ನಕ್ ಹೋದ್ರೆ ಮಣವಾಗಿರುತ್ತಲ್ಲ. ಅಡಿಗೆ ಮಾಡೋ ಪ್ಲೇಸ್ ನೀಟ್ನೆಸ್ ಅಂತೀವಿ, ಬೇರೆ ಕಡೆ ಹುಡುಕ್ತೀವಿ, ಇಲ್ಲ ಇಂಥ ಅಡಿಗೆ ಮನೆ 450 ಜನ ಹುಡುಗರು ಊಟ ಮಾಡ್ತಾರೆ. ಕ್ಲೀನ್ ಮಾಡಿರೋದು ಸುಮಾರು 1.5 ತಿಂಗಳಾಯ್ತು ಇದು ಕ್ಲೀನ್ ಮಾಡಿ. ಇಲ್ಲ ದನಗಿನ ಕಟ್ತಾರೇನ? ಇಂಥ ಪ್ಲೇಸ್ ನಮಗೆ ಅಡಿಗೆ ಸರ್, ಸತೀಶ್ ಸರ್, ರೆಡಿ ಹೆಂಗಿರುತ್ತೆ?
ಹಾಸ್ಟೆಲ್ ಸಿಸ್ಟಮ್ ಅಲ್ಲಿ ಹಾಸ್ಟೆಲ್ ಸಿಸ್ಟಮ್ ಸಮಾಜ ಕಲ್ಯಾಣಕ್ಕೆ ಸಂಬಂಧಿಸಿದ ಇಮೇಲ್ ಐಡಿ ಇರುತ್ತೆ, ಹುಡುಗರು ಯೂಸ್ ಮಾಡ್ತಿದ್ರೆ ಅವ್ರು ಹಾಕೊಂಡಿರ್ತಾರೆ. ಓಕೆ, ಅದನ್ನ ಅವ್ರು ಏನು ಸಂಜು ಸುರೇಶ್ ಆಯ್ತಪ್ಪ ಪ್ರವೀಣ, ಎಷ್ಟು ಸಿಸ್ಟಮ್ ಹಾಕ್ಸಿದೆ? ಎಷ್ಟಿದಾವೆ ಇಲ್ಲಿ? ಒಂದು ಏಜರು 7 ಟೆಲ್, ಅದರಲ್ಲಿ ಒಂದು ಇದ್ರಲ್ಲಿ ಹಾಕೊಂಡಿದ್ದಾರೆ, ಒಂದು ಹಾಕೊಂಡಿದ್ದಾರೆ, ಹಳೆದೆಲ್ಲ ಕಿಟ್ಸ್ ಹಾಕಿದ್ದಾರೆ. ಆಯ್ತು, 7 ಲೆಕ್ಕ ಹೊಸದಾಗಿ 8 ಹಾಕಿದ್ದಲ್ವಾ? ಎಷ್ಟಿದಾವೆ ಇಲ್ಲಿ? ಇಲ್ಲ 6 ಇದು ಓಪನ್ ಆಗಿ ಎಷ್ಟು ದಿನ ಆಯ್ತು? ಓಪನ್ ಆಗಿ ನಾನು ಕಂಪ್ಯೂಟರ್ ರೂಮ್ಗೆ ದೇವೇಂದ್ರವ್ರಿಗೆ ಇದು ಕೊಡ್ತಾನೆ. ನಿಮ್ಮಲ್ಲೇ 5 ಜನ ಬೇಕು. ನಿಮ್ಮಲ್ಲಿ ಒಬ್ರು ಏನೋ ಇದನ್ನ ಸ್ವೀಪರ್ ಇದ್ದಾರೆ. ಸ್ವೀಪರ್ದಲ್ಲ ಬಿಡಿ, ಸ್ವೀಪರ್ ಇಲ್ಲಿ ಕಟ್ಕೊಂಡಿರೋ ನೋಡಿ ಸರ್. ಇದೇ ಯೂರಿನ್ ಪಾಸ್ ಆಗಲ್ಲ. ಭ್ರಷ್ಟ ಅಧಿಕಾರಿಗಳಿಗೆ, ಸುಳ್ಳು ಭರವಸೆ ನೀಡುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲ ಒಳ್ಳೆದಾಗ್ಲಿ ಅಂತ. ಈಗ ಸ್ವಲ್ಪ ಅವೆಲ್ಲ ಸ್ವಲ್ಪ ನಾನು ನೋಡಿದೆ, ಸ್ವಲ್ಪ ಡೇಂಜರಸ್ ತರ ಇದಾವೆ. ಅವೆಲ್ಲವೂ ಇವತ್ತಿಂದ 2-3 ಜನ ಬಂದು ರೆಡಿ ಮಾಡ್ಕೊತಾರೆ. ಇವತ್ತು ಸಂಜೆ, ನಾಳೆ 2 ದಿವಸ 3 ದಿವಸ ಆಯ್ತದೋ ಕಂಪ್ಲೀಟ್ ಎಲ್ಲಾನು ಕಂಪ್ಲೀಟ್ ಮಾಡ್ತಾರೆ. ಯೂರಿನರ್ಸ್ ಕೆಲವು ಕಡೆ ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಅದೆಲ್ಲಾನು ಯೂರಿನರ್ಸ್ ನ ಇವತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರು ಯೂರಿನರ್ಸ್ ಕ್ಲೀನ್ ಮಾಡೋರು ಇವತ್ತು ಸಿಗಕ್ಕಾಗಲ್ಲ. ಮ್ಯಾಕ್ಸಿಮಮ್ ಸಿಕ್ಕಿದ್ರೆ ಇವತ್ತೇ, ಇಲ್ಲಾಂದ್ರೆ ಬೆಳಿಗ್ಗೆ ಅಲ್ಲಿ ಯೂರಿನರ್ಸ್ ಏನೇನ್ ಕಟ್ಕೊಂಡಿದೆ ಅದನ್ನ ಕ್ಲಿಯರ್ ಮಾಡ್ತೀವಿ. ಇವತ್ತು ಮಾತ್ರ ಸೀಮಿತ ಆಗ್ಬಾರ್ದು ಸರ್. ಅದೇ ರೆಗ್ಯುಲರ್ ಅಲ್ಲ, ರೆಗ್ಯುಲರ್ ಅದು ಒಂದ್ಸರಿ ಎಲ್ಲೋ ಬ್ಲಾಕ್ ಆಗಿದೆ, ಅದು ಹೊರಗಡೆ ಹೋಗಕ್ ಶುರುವಾದ್ರೆ ಹೋಯ್ತದೆ. ಇನ್ನು ಒಬ್ರು ನಮ್ಮಲ್ಲಿ ರೆಗ್ಯುಲರ್ ಸ್ವೀಪರ್ಸ್ ಇದ್ದಾರೆ. ಅವ್ರು ಹೇಳ್ತಾ ಇದಾರೆ 4 ದಿವಸ ಮಾತ್ರ ಬರ್ತದೆ. ಅವ್ರ ಹತ್ರ ನಾವ್ ಇನ್ನೇನು ಕೆಲಸ ಮಾಡ್ಸಲ್ಲ, ಅವ್ರ ಹತ್ರ ಓನ್ಲಿ ನಾವು ಸ್ವೀಪಿಂಗ್ ಕೆಲಸನೇ ಮಾಡ್ಸೋದು. ಅವ್ರು ರೆಗ್ಯುಲರ್ ಆಗಿ ಅದನ್ನ ಮಾಡ್ತಾರೆ. ರೆಗ್ಯುಲರ್ ಆಗಿ ಬರಂಗ್ ನಾನು ಮಾಡ್ತೀನಿ. ಒಂದು ನಾವು ಬಗೆಹರಿಸಕ್ ಆಗಲ್ಲ ಸರ್. ನೀವು ಬಗೆಹರಿಸ್ಕೊಡಿ, ಅವಾಗ ನಾವು ಪೂರ್ತಿ ಕೇಳ್ಕೊಳ ಹೇಳಿ ಸರ್. ಇರೋ 1 ನಿಮಿಷ ಇರೋ. ವಾಶ್ರೂಮ್ ಕ್ಲೀನ್ ಮಾಡೋರು ಅಡಿಗೆ ಬಡಿಸಂಗಿಲ್ಲ, ಮಾಡಂಗಿಲ್ಲ. ಅಡಿಗೆ ಅವ್ರನ್ನ ನಾನು ಇವತ್ತು ಅರ್ಧ ಜನ ಚೇಂಜ್ ಮಾಡ್ಕೊಳ್ಳೋಣ, ಇನ್ನ 50% ನ ಅವ್ರು ಬಂದು ಇಲ್ಲಿ ಗುಡ್ಡನಹಳ್ಳಿ ಇಲ್ಲಿ ತಂದು ಹಾಕ್ಬಿಡಿ, ಇಲ್ಲಿ ಗುಡ್ಡನಹಳ್ಳಿಗೆ ಹಾಕ್ಬಿಡಿ, ಹಂಗಾಕ್ಬಿಡಿ. ಬೇರೆ ಬೇರೆ ಕಡೆಯಿಂದ ಪ್ರತಿಯೊಂದು ಹಾಸ್ಟೆಲ್ ಬಟ್ಟಿರೋರು ಇಲ್ಲಿಂದಾನೇ ಟ್ರೈನ್ ಅಪ್ ಆಗೋಗಿರೋದು. ಯಾಕಂದ್ರೆ ಇಲ್ಲಿ ಹೆಂಗ್ ಕೆಲಸ ಕಲಿಬೇಕಂತ ನಾನು ಹೇಳ್ತೀನಿ ಏನಾಗುತ್ತೆ ಪ್ರಾಬ್ಲಮ್ ಏನಂತ. ಈಗ ಹೊರಗಡೆ 12,000 ಸಂಬಳಕ್ಕೆ ಬರಲ್ಲ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾವು 12,000 ಸಂಬಳ ಕೊಡ್ತೀವಿ, 12,000 ಬರಲ್ಲ. ಅವ್ರಿಗೆ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಮಾಡ್ಕೊಂಡು ನೋಡ್ತೀವಿ ಬಿಡಿ ಅಂತಾರೆ. ಯೂಟ್ಯೂಬ್ ಅಲ್ಲಿ ಮಾಡ್ಕೊಂಡು ನೋಡಕ್ಕೆ ಅಡಿಗೆ ಕೆಲಸ ಬರ್ಬೇಕು. ಹೊರಗಡೆ 12,000 ಹೋಗಲ್ಲಲ್ವಾ? ಸಮಾಜ ಕಲ್ಯಾಣ ಯಾಕೆ ಒಂದೇ ಅಲ್ವಾ? ಅರಸೀಕೆರೆ, ಸಕಲೇಶ್ಪುರ, ಚಂದ್ರಪಟ್ಟಣ ಅಲ್ಲೆಲ್ಲ ನಮ್ಮ ಹಾಸ್ಟೆಲ್ಗಳಿದ್ದಾವೆ. ನಾನು ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಅಲ್ಲಿಂದ ಕಳಿಸಬಹುದು. ನೀನೇ ಯಾರು ಇಬ್ರು ಹೆಸರು ಹೇಳು. ಏನು ಮಾಡಕ್ಕಾಗಲ್ಲ. ಕ್ಯಾನ್ಸಲ್ ಮಾಡೋದು, ತಗೊಂಡೋಗಿ ಬೇರೆ ಕಡೆ ವರ್ಗಾವಣೆ ಮಾಡೋದು, ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಗೆ ಏನು ಮಾಡಕ್ಕಾಗಲ್ಲ. 4-5 ವರ್ಷ ಸಾಕಾಗ್ಲಿಲ್ಲ ಅವ್ರು ನಿಮ್ಗೆ ಬೆಡ್ ತರ್ಸಕ್ಕೆ. ಈಗ 1 ತಿಂಗಳು ಮತ್ತೆ ಕೇಳ್ತೀರಿ, ಗೊತ್ತಾಗಲ್ಲ ಅಂದ್ರೆ ಆಗಲ್ಲ ಅಂತಿದ್ದ. ಅಡ್ಗೆ ಹೊಸಬ್ರಾಗ ಹಾಕ್ಸ್ಕೊಳ್ತೀನಿ, 15 ದಿನ ಕರೆಕ್ಟ್ ಮಾಡಲ್ಲ. ಅಡ್ಗೆ ಮಾಡಕ್ ಬರ್ತಿರೋದು ಈಗ ಇವತ್ತು ಎಲ್ರು ಒಂದೇ ಸರಿ ಚೇಂಜ್ ಮಾಡಕ್ಕಾಗಲ್ಲ. ಇವತ್ತೊಂದ್ 4-5 ಜನ ಚೇಂಜ್ ಮಾಡೋಣ, ಇನ್ನೊಂದ್ 4-5 ಜನ ಸರ್. ಎಲ್ರಿಗೂ ಒಂದೇ ಸಲ ಚೇಂಜ್ ಮಾಡಕ್ಕಾಗಲ್ವಾ? ನೀವೇ ಚೇಂಜ್ ಆಗ್ಲಿ ಸರ್, ಒಬ್ಬರೇ ಚೇಂಜ್ ಆಗಿ ಸರ್. ಒಬ್ರು ಚೇಂಜ್ ಇದ್ರೆ ಎಲ್ಲ ಚೇಂಜ್ ಆಗುತ್ತೆ. ಆಯ್ತಪ್ಪ, ಈಗ ಸರ್ಕಾರ ಮಾಡಿದಾಗ ನಾನು ಅದನ್ನ ಒಪ್ಕೋಬೇಕಾಗತ್ತೆ. ನಾವು ಮನವಿ ಮಾಡ್ತೀವಿ, ಅದಕ್ಕೋಸ್ಕರ ನಾವು ಕೂತಿರೋದಿಲ್ಲ, ಅದಕ್ಕೋಸ್ಕರನೇ ಕೂತಿರೋದು.
4 ವರ್ಷದಿಂದ ಕೇಳ್ತಾ ಇದ್ದೀವಿ, ಬೆಡ್ಗಳ ಸಮಸ್ಯೆ ಇದೆ. ಸತೀಶ್ ಸರ್ ಕೇಳಿದಾಗ ಅದ್ ನಾನ್ ಕೊಡಕ್ಕಾಗಲ್ಲ, ಮಿನಿಸ್ಟರ್ ಕೊಡ್ಬೇಕು, ಅವ್ರು ಕೊಡ್ಬೇಕು, ಸರ್ಕಾರ ಕೊಡ್ಬೇಕು. 2 ಸರ್ಕಾರ ಚೇಂಜ್ ಆಯ್ತು. ಲಾಸ್ಟ್ ಟೈಮ್ ಬಿಜೆಪಿ ಇತ್ತು, ಈ ಸತಿ ಕಾಂಗ್ರೆಸ್ ಇದೆ. 2 ಸರ್ಕಾರ ಚೇಂಜ್ ಆಯ್ತು. ಇವ್ರ ಭರವಸೆ ಸುಳ್ಳು ಭರವಸೆ, ಪೊಳ್ಳು ಭರವಸೆ. ಏನೇ ಕೇಳಿದ್ರು ಬರೀ ಪೊಳ್ಳು. ಅಡಿಗೆ ವಿಚಾರದಲ್ಲಿ ರಾಜಕೀಯದವರು ಆಶ್ವಾಸನೆ ಕೊಟ್ಟು ಕೆಲಸನಾದ್ರೂ ಮಾಡ್ತಾರೆ. ಇವ್ರು ಆಶ್ವಾಸನೆ ಕೊಡೋದು ಮತ್ತೆ ತಿರುಗಿ ಇವತ್ತು ಆಶ್ವಾಸನೆ ಕೊಟ್ರೆ ಮತ್ತೆ 2 ತಿಂಗಳು ತಿರುಗಿ ನೋಡಲ್ಲ. ಒಂದು ಮತ್ತೆ ಇನ್ನೊಂದು, ನಮಗೆ ಊಟದ ವಿಚಾರದಲ್ಲಿ ಪ್ರತಿದಿನ ವಾರದಲ್ಲಿ 4 ದಿನನಾದ್ರೂ ನಮಗೆ ಹುಳ ಸಿಗುತ್ತೆ. ಪ್ರತಿ ತಿಂಡಿಯಲ್ಲಿ, ಮಧ್ಯಾಹ್ನದ ಊಟದಲ್ಲಿ ಆಗ್ಲಿ, ಸಂಜೆ ಊಟದಲ್ಲಿ ಆಗ್ಲಿ. ಅದು ಮಾಡ್ತಾರೆ. ಊಟದಲ್ಲಿ ಕೇಳಕ್ ಹೋದಾಗ ತಿನ್ನೋದಾದ್ರೆ ತಿನ್ನಿ, ಇಲ್ಲ ಅಂದ್ರೆ ಹೋಗಿ. ರಾತ್ರಿ ಕೂಡ ನಮಗೆ ಅನ್ನದಲ್ಲಿ ಮತ್ತೆ ಸಾಂಬಾರು ಅನ್ನದ್ರಲ್ಲೂ ಗೊತ್ತಿಲ್ಲ, ಹುಳ ಇತ್ತು. ಕೇಳಿದಾಗ ಅದು ಟೊಮೊಟೊ ಹುಳ ಅಂತಾರೆ. ಕೊಳ್ತಾಗಿರೋ ಟೊಮೊಟೊನ ಏನಕ್ಕೆ ಹಾಕ್ಬೇಕು ಇವರು? ಒಂದು ಮತ್ತೆ ಆಯ್ತು, ನಮಗೆ ಬೇರೆದಾದ್ರು ಹುಳ ಇರೋದು ತಿನ್ನಕ್ಕಾಗಲ್ಲ, ದಯವಿಟ್ಟು ಬೇರೆದೇನಾದ್ರು ಮಾಡ್ಕೊಡಿ ಅಂದಾಗ ಆಗಲ್ಲ ಅಂತ ಹೇಳಿದ್ರು. ವಾರ್ಡನ್ ಸರ್ ಮತ್ತೆ ಇಲ್ಲಿಂದ ಹೋದವ್ರು ಫೋನ್ ಎತ್ತಿಲ್ಲ. ಲಾಸ್ಟಿಗೆ ಭಟ್ರಿಗೆ ಕಳ್ಸಿದ್ರು. ಭಟ್ರಿಗೆ ಕೊಟ್ಬಿಟ್ಟು ಐಟಮ್ ಕೊಡ್ತೀನಿ, ಮಾಡ್ಕೊಂಡು ತಿನ್ನೋದಾದ್ರೆ ತಿನ್ನಿ ಅಂತ ಹೇಳಿದ್ರು. ಒಂದು ಶೌಚಾಲಯ ವಿಚಾರಕ್ಕೆ ಹೋದ್ರೆ, ನಾವು ಶೌಚಾಲಯಕ್ಕೆ ಫುಲ್ಲು ಅದ್ ನೀರ್ ಕಟ್ಕೊಳ್ತಾ ಇದೆ. 3 ರಿಂದ 4 ಬಾರಿ ಅದನ್ನ ಹೇಳಿದೀವಿ. 2 ದಿನ ಏನೋ ಒಂದು ಪೌಡರ್ ಗಿಡ್ರು ಏನೋ ಹಾಕ್ಬಿಟ್ಟು ಏನೋ ಮಾಡ್ತಾರ ಗೊತ್ತಿಲ್ಲ. 2 ದಿನ ಸರಿಯಾಗುತ್ತೆ, 3ನೇ ದಿನ ಅದೇ ಸಮಸ್ಯೆ ನಮ್ಗೆ. ಸತೀಶ್ ಸರ್ರಿಗೆ ನಮ್ಮ ಸಮಾಜಗಳ ಸತೀಶ್ ಸರ್ರಿಗೆ ಕೇಳ್ತಿದೀವಿ. ಆಗ್ಲೇ ಮೀಡಿಯಾದವ್ರು ಬಂದ ತಕ್ಷಣ ಹೋಗ್ಬಿಟ್ರು. ಕೇಳ್ತಿದೀವಿ, ಏನಾದ್ರು ಕೇಳಿದಾಗ ಬನ್ರಿ ಕಾಂಪ್ರೂಗ್ ಬರ್ತಾರೆ. ಅಂದ್ರೆ ಇಲ್ಲೇ ಕುತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತಾರೆ. ಯಾವ್ದೇ ಸಮಸ್ಯೆ ಬಗೆಹರಿಸ್ತಿಲ್ಲ. ಇದು ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ. ಮತ್ ಇನ್ನೊಂದು ಭಟ್ರುಗಳಿಗೆ ಇವಾಗ 9 ಗಂಟೆ 9:15 ಆದ್ರೂ ಕೂಡ ಭಟ್ರು ಬರಲ್ಲ. ಅವ್ರು ಬೇಕಾದಾಗ ಬರ್ತಾರೆ. ಇದನ್ನು ಕೂಡ ಹೇಳಿದೀವಿ. ನಮಗೆ ಅಡಿಗೆ ಕರೆಕ್ಟಾಗಿ ಮಾಡಲ್ಲ. ಯಾವ್ದೋ ಟೈಮಲ್ಲಿ ಎಮರ್ಜೆನ್ಸಿ 12 ಗಂಟೆಗೆ ಬರ್ತಾರೆ. 1 hour ಅಲ್ಲಿ ಅಡಿಗೆ ಮಾಡಬೇಕು. ಯಾವ್ದು ಸಿಗುತ್ತೆ ಅದು ಕುಯ್ದ್ಬಿಟ್ಟು ತರಕಾರಿ ಮಾಡ್ತಾರೆ. ಹುಳ ಇರುತ್ತೆ, ಏನಿರುತ್ತೆ ನೋಡಲ್ಲ, ಅದು ಮಾಡಲ್ಲ. ನಮಗೆ ಬುಕ್ ಕೊಡಕ್ ಆಗ್ತಿಲ್ಲ ಇವ್ರ ಕೈಲಿ. ಏನೇ ಕೇಳಿದ್ರು ಸರ್ಕಾರ ಇಲ್ಲ, ಸರ್ಕಾರ ನಮಗೆ ಏನು ಕೊಡ್ತಿಲ್ಲ. ಇದಕ್ಕೆ ನಾವ್ ಹೇಳ್ತಿದೀವಿ, ನಾವು ಸರ್ಕಾರ ಅನುದಾನ ಕೊಡ್ತಿಲ್ಲ ಅಂತ ಪ್ರತಿಯೊಂದಕ್ಕೂ ಹೇಳ್ತಿದ್ದಾರೆ. ಇದಕ್ಕೆ ನಾವ್ ಹೇಳ್ತಿದೀವಿ, ನಾವು ದಲಿತರಾಗಿ ಹುಟ್ಟಿರೋದೇ ತಪ್ಪ ಇಲ್ಲಿ ಅಂತ. ಪಕ್ಕದ ಹಾಸ್ಟೆಲಿಗೆ ಹೋಗ್ತಿರೋ ಸೌಕರ್ಯಗಳು ನಮ್ಮ ಹಾಸ್ಟೆಲಿಗೆ ಬರ್ತಿಲ್ಲ ಅಂದ್ರೆ ನಮ್ಮ ವಾರ್ಡನ್ ಸರ್ ದಿನಕೂಲಿ ನೌಕರರಾಗಿರೋದು ತಪ್ಪ ಹಂಗಾದ್ರೆ? ಅಂದ್ರೆ ಅವ್ರು ಹಿಡಿತದಲ್ಲಿ ಇವ್ರು ಇಟ್ಕೊಂಡಿದಾರ ಅಂತ. ಇವರಿಗೆ ಅವರು ಇದೇನು ಕೊಡ್ತಿಲ್ಲ. ಏನು ನಮಗೆ ಮೂಲ ಸೌಕರ್ಯಗಳು ಏನ್ ಬೇಕು ಅದನ್ನು ಕೊಡ್ತಿಲ್ಲ. ಲಾಸ್ಟ್ ಟೈಮ್ ಕೊನೆ ಬಾರಿ ನೀರಿರು ಸುಮಾರು 15 ರಿಂದ 20 ದಿನ ಡ್ರೈನೇಜ್ ನೀರನ್ನ ಮಿಕ್ಸ್ ಆಗಿರೋ ನೀರನ್ನ ಕುಡಿದಿದ್ದೀವಿ. ಫಿಲ್ಟರ್ ಆಗ್ತಿರ್ಲಿಲ್ಲ. ಅದನ್ನು ನಾವು ಹೇಳ್ದಾಗ ಮಾಡ್ಲಿಲ್ಲ. ಆರೋಗ್ಯ ಸಮಸ್ಯೆಯಾಗಿ ಎದುರಿಸಿದಾಗ ನಾವು ಹುಡುಗರೆಲ್ಲ ವಿದ್ಯಾರ್ಥಿಗಳು ಅದನ್ನ ಕೊನೆ ಬಾರಿ ನಾವೇನ್ ಮಾಡಿದ್ವಿ, ಇದೇ ತರ ಪ್ರತಿಭಟನೆ ಮಾಡಿದಾಗ ಬೋರ್ವೆಲ್ ಕೊಡ್ಸಕ್ಕೆ ಇದು ಮಾಡಿದ್ರು. ಅದು ಪ್ರತಿಭಟನೆ ಮಾಡಿ ಅರ್ಧ ಗಂಟೆಲಿ ಬಂತು. 15 ದಿನ 20 ದಿನದಿಂದ ಕೇಳಿದಾಗ ನಮಗೆ ಅದಕ್ಕೆ ಪರಿಹಾರ ಸಿಗ್ಲಿಲ್ಲ. ಇವತ್ತು ಹಂಗೆ ನಮಗೆ ಇವತ್ತಿನ ಸಮಸ್ಯೆಗಳು ಇವತ್ತಿಂದಲ್ಲ, ಇದು ಇವತ್ತಿನ ಸಮಸ್ಯೆಗಳಿದ್ರೆ ಮುಂದಿನ ದಿನಗಳಿಗೂ ಬರಬಾರ್ದು. ಯಾಕಂದ್ರೆ ಮುಂದೆ ಬರುವ ವಿದ್ಯಾರ್ಥಿಗಳಿಗೂ ಬರಬಾರ್ದು. ಯಾಕಂದ್ರೆ ದಾವಣಗೆರೆಯಿಂದ ಬರ್ತಾರೆ, ಭದ್ರಾವತಿಯಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಕಡೂರಿಂದ ಬರ್ತಾರೆ, ಅರಸೀಕೆರೆ, ಸಕಲೇಶ್ಪುರ, ನಮ್ ಜಿಲ್ಲೆ ಬಿಟ್ಟು ಬೇರೆ ಬೇರೆ ಜಿಲ್ಲೆಯಿಂದ, ರಾಯಚೂರಿಂದ ಎಲ್ಲ ಬಂದು ನಮ್ಮ ಹಾಸ್ಟೆಲ್ ಅಲ್ಲಿ ಇದ್ದಾರೆ. ಆ ಹುಡುಗರಿಗೂ ಕೂಡ ಸಮಸ್ಯೆ ಆಗ್ಬಿಡುತ್ತೆ. ಯಾಕಂದ್ರೆ ಇದು ನಮ್ಮ ಜಿಲ್ಲೆಯ ಒಂದು ಘನತೆ ಅಂತ ಹೇಳ್ಬೋದು ನಾವೀಗ. ನಮಗೆ ಈ ಸಮಸ್ಯೆಗಳು ಇವತ್ತು ಬಗೆಹರಿಸಬೇಕು. ಎಲ್ಲ ಅಂದ್ರೆ ನಾವು ಉಪವಾಸ ಕೊಡ್ತೀವಿ ಸರ್. ಇವತ್ತು ವಿದ್ಯಾರ್ಥಿಗಳೆಲ್ಲ ಉಪವಾಸ ಕೂತ್ಕೊಳ್ತೀವಿ. ಇವತ್ತು ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ಇವತ್ತಾಗ್ಲಿ, ಅದು ಇವತ್ತು ಬಗೆಹರಿಲ್ಲ ಅಂದ್ರೆ ನಾಳೆನೂ ಮುಂದುವರುತ್ತೆ, ನಾಡಿದ್ದು ಮುಂದುವರುತ್ತೆ. ಹಂಗಾಗಿ ನಾವು ಉಪವಾಸ ಕೊಡ್ತಿದ್ದೀವಿ. ನಮಗೆ ಡಿಮ್ಯಾಂಡ್ ಒಂದು, ಮೊದಲಿನದಾಗಿ ಅಧಿಕಾರಿಗಳೇ ಸರಿ ಇಲ್ಲ. ಅಧಿಕಾರಿಗಳು ಚೇಂಜ್ ಆಗ್ಲೇಬೇಕು. ಬೆಡ್ಗಳು ಬರಬೇಕು, ಬೆಡ್ಶೀಟ್, ಸೊಳ್ಳೆ ಪರ್ದೆಗಳು ಬರಬೇಕು. ಹಾಸ್ಟೆಲ್ಸ್ ವ್ಯವಸ್ಥೆ ಏನಿದೆ, ಊಟದ ವಿಚಾರದಲ್ಲಿ ಭಟ್ರುಗಳು ಚೇಂಜ್ ಬೇಕು. ಮೂಲಭೂತ ಸೌಕರ್ಯಗಳು ನಮ್ಗೆ ಏನು ಸಿಕ್ಕಿಲ್ಲ. ಟೈಲ್ಸ್ ಮುಂದ್ಗಡೆ ನೋಡಿದ್ರೆ ಟೈಲ್ಸ್ ಎಲ್ಲ ಹೊಡೆದೋಗಿದಾವೆ. ಟೈಲ್ಸ್ ಚೇಂಜ್ ಮಾಡಿಸ್ಕೊಡ್ತೀನಿ, ಅದು ಬಂದಿದ್ದ ದುಡ್ಡನ್ನು ಅದು ಮಾಡಿಸ್ಕೊಟ್ಟಿಲ್ಲ. ಮತ್ತೆ ಲೈಬ್ರರಿ ವಿಚಾರದಲ್ಲಿ ನಮಗೆ ಬುಕ್ಸ್ ಗಳು ಬರಬೇಕು. ಮೈನ್ ಆಗಿ ಅತಿ ಹೆಚ್ಚಾಗಿ ಊಟ ತಿಂಡಿ ವಿಚಾರ, ಅತಿ ಹೆಚ್ಚಾಗಿ ಪ್ರೋಟೀನ್ ಸಿಗ್ತಿಲ್ಲ ಅಂದ್ರೆ ನಮಗೆ ಯಾವ ತರ ನಮಗೆ ಶಕ್ತಿ ಇರುತ್ತೆ ಅಂತ ಅದನ್ನ ನಾವು ಅದೊಂದು ನಮಗೆ ವಾಶ್ರೂಮ್ ಒಂದು, ಮತ್ತೆ ಏನೇ ಸೌಕರ್ಯ ಸಿಗ್ತಿಲ್ಲ ಸರ್. ಬರ್ತಿರೋ ಸೌಕರ್ಯ ಏನು ಸಿಗ್ತಿಲ್ಲ ನಮ್ಗೆ ಹಾಸ್ಟೆಲ್ಗೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.